ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ, ಪ್ರೆಸೆಂಟ್ ಎನರ್ಜಿ ಏನಾಗಿದೆ, ಇವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಇವರ ಫೀಲಿಂಗ್ಸ್ ಏನಾಗಿದೆ, ಹಾಗೂ ನೀವು ಯಾವ ರೀತಿಯಾದ ಆ್ಯಕ್ಷನ್ಸ್ ಈ ವ್ಯಕ್ತಿಯ ಕುರಿತಾಗಿ ತೊಗೋಬೇಕಾಗತ್ತೆ ಅನ್ನುವ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದೋ ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಇವತ್ತಿನ ರೀಡಿಂಗ್, ಆ್ಯಸ್ ಐ ಟೋಲ್ಡ್, ಈ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ಬಗ್ಗೆ ಪ್ರೆಸೆಂಟ್ ಏನಿದೆ, ಹಾಗೂ ಅವ್ರು ಯಾವ ರೀತಿಯಾದ ಆ್ಯಕ್ಷನ್ಸ್ ತೊಗೊಳ್ತಾರೆ, ನೀವೇನು ಮಾಡಬೇಕಾಗುತ್ತೆ, ನಿಮಗೆ ಬರ್ತಿರುವಂಥ ಅಡ್ವೈಸ್ ಏನಾಗಿದೆ, ಎಲ್ಲವೂ ಕೂಡ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಈ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ವ್ಯಕ್ತಿಯ ಹೆಸರನ್ನು ನೀವು ಮನಸ್ಸಲ್ಲಿ 3 ಸಲ ಹೇಳಿ, ಎನರ್ಜೀಸ್ಗೆ ಕನೆಕ್ಟ್ ಆಗಿ, ರೀಡಿಂಗಿಗೆ ಕನೆಕ್ಟ್ ಆಗಿ, ಹಾಗೂ ಈ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ ಎಸ್ ದಿಸ್ ಇಸ್ ಫಾರ್ ಯು, ಅದಕ್ಕೆ ನೀವು ಕ್ಲಿಕ್ ಮಾಡಿದ್ದೀರಾ. ಓಕೆ, ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಕೆಲವು ರೆಸೊನೇಟ್ ಆಗ್ಬೋದು, ಕೆಲವು ಆಗದೇ ಇರ್ಬೋದು. ನಿಮ್ಗೇನು ಅನಿಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ. ಹೌ ಯು ಫೀಲ್ ಅಬೌಟ್ ಕ್ಯಾಂಡಲ್ ವ್ಯಾಕ್ಸ್. ಇದು ನಿಮಗೆ ಏನಾದರೂ ಚೇಂಜಸ್ ತರಬೇಕಾ ಏನು ಅಂತ ಕೂಡ ಹೇಳ್ಬೋದು, ಫೀಡ್ಬ್ಯಾಕ್ ಕೊಡಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಈ ವ್ಯಕ್ತಿಯ ಮನಸ್ಥಿತಿ ಏನಾಗಿದೆ ಅಂತ. ಪ್ರೆಸೆಂಟ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ ಅನ್ನೋ ಕುತೂಹಲ ಇದೆ. ಈ ವ್ಯಕ್ತಿಗೆ ಪ್ರೆಸೆಂಟ್ ಏನು ಅನಿಸ್ತಿದೆ ಅಂದರೆ, ನೀವು ನಿಮ್ಮ ಲೈಫಲ್ಲಿ ಏನು ಮಾಡ್ತಾಯಿದ್ದೀರಾ, ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿದ್ದೀರಾ. ಸೊ ಅವ್ರು ಏನು ಮಾಡ್ತಿರ್ಬೋದು ಅಂದರೆ, ಇನ್ಫಾರ್ಮೇಷನ್ನ ಗೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್ ಬಗ್ಗೆ. ಯಾರನ್ನಾದರೂ ಕೇಳ್ತಿರ್ಬೋದು, ಅಥವಾ ಏನಾದರೂ ಮಾಡಿ ತಿಳ್ಕೊತಾ ಇರಬಹುದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾನ ಚೆಕ್ ಮಾಡ್ತಾ ಇರ್ಬೋದು, ನಿಮ್ಮ ವಾಟ್ಸಪ್ ಸ್ಟೇಟಸ್ನ ಚೆಕ್ ಮಾಡ್ತಿರ್ಬೋದು. ಬಿಕಾಸ್ ಈ ವ್ಯಕ್ತಿಗೆ ಏನೋ ಕ್ಯೂರಿಯಾಸಿಟಿ ಇದೆ. ನೀವೇನಾದರೂ ಮೂವ್ ಆನ್ ಆಗಿಬಿಟ್ಟಿದ್ದೀರಾ, ನೀವು ಇನ್ಯಾರಿಗಾದರೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಸ್ವಲ್ಪ ಆ ಥರ ಆ್ಯಂಗ್ಸೈಟಿನೂ ನಾನು ಪಿಕ್ ಮಾಡ್ತಾಯಿದ್ದೀನಿ ಇವತ್ತಿನ ರೀಡಿಂಗ್ನಲ್ಲಿ. ನೀವು ಅವರನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿಗೇನಾದರೂ ಕ್ಲೋಸ್ ಆಗಿದ್ದೀರಾ ಅನ್ನುವಂಥ ಯೋಚನೆ ಕಾಡ್ತಾ ಇದೆ ಈ ವ್ಯಕ್ತಿಗೆ. ಸ್ವಲ್ಪ ಅನುಮಾನ ಕೂಡ ಇದೆ ಅಂತ ಹೇಳಬಹುದು. ಅದರಿಂದನೇ ಇವರು ಇದನ್ನೆಲ್ಲ ಟ್ರೈ ಮಾಡ್ತಾರೆ ತಿಳ್ಕೊಳ್ಳೋದಕ್ಕೆ. ನೀವು ಹೇಗೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ, ನೀವು ಯಾರನ್ನ ಮೀಟ್ ಮಾಡ್ತಾಯಿದ್ದೀರಾ, ಯಾರ ಜೊತೆ ಇದ್ದೀರಾ, ಈ ಥರ ಎಲ್ಲ ಯೋಚನೆಗಳು ಈ ವ್ಯಕ್ತಿಗೆ ತುಂಬ ಇವತ್ತಿನ ಎನರ್ಜಿನಲ್ಲಿ ನಾನು ಪಿಕ್ ಮಾಡ್ತಾಯಿದ್ದೀನಿ. ಏಕೆಂದರೆ ಈ ವ್ಯಕ್ತಿಗೆ ಏನು ಅನಿಸುತ್ತೆ ಅಂದರೆ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಜನ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ ಅನ್ನೋದು ಈ ವ್ಯಕ್ತಿಗೆ ಗೊತ್ತಿದೆ. ನೀವೇನು ಅಷ್ಟು ಹಾರ್ಡ್ ವರ್ಕ್ ಮಾಡೋದು ಬೇಕಾಗಿಲ್ಲ. ಪೀಪಲ್ ಕಮ್ ಟು ಯು, ಇದು ಈ ವ್ಯಕ್ತಿಗೆ ಈಸಿಯಾಗಿ ಗೊತ್ತಿದೆ. ಅಂದರೆ ನಿಮ್ಮ ಸೋಷಲ್ ಲೈಫ್ ಚೆನ್ನಾಗಿರ್ಬೋದು, ನೀವು ಜನರ ಜೊತೆ ಅಷ್ಟು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಬಹುದು, ನಿಮ್ಮ ಲೈಫೇ ಅಷ್ಟು ಕಲರ್ಫುಲ್ ಆಗಿರಬಹುದು. ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ಕಮ್ಯುನಿಕೇಷನ್ ಅಷ್ಟು ಚೆನ್ನಾಗಿಲ್ಲ, ಕೆಲವರಿಗೆ ಕಮ್ಯುನಿಕೇಷನ್ನೇ ಇಲ್ಲದೇ ಇರಬಹುದು. ಅದರಿಂದನೇ ಆ ಒಂದು ಆತಂಕ ಈ ವ್ಯಕ್ತಿಯಲ್ಲಿ ಬೆಳೀತಾ ಇದೆ. ಏನು ಅನಿಸ್ತಾ ಇದೆ ಅಂದರೆ, ನೀವು ಮೂವ್ ಆನ್ ಆಗಿಬಿಟ್ರೇನೋ ಅನ್ನುವಂಥ ಯೋಚನೆ ಇದೆ ಈ ವ್ಯಕ್ತಿಗೆ. ನೀವು ಮೂವ್ ಆನ್ ಆಗಿಬಿಟ್ರೇನೋ, ನೀವು ಈ ವ್ಯಕ್ತಿ ವಿಚಾರವಾಗಿ ನೀವೇನೂ ಯೋಚನೆ ಮಾಡ್ತಾ ಇಲ್ಲ ಅನಿಸುತ್ತೆ. ನೀವೇ ಡ್ರಾಪ್ ಮಾಡಿಬಿಟ್ಟಿದ್ದೀರಾ ನಿಮ್ಮ ಮೈಂಡಿಂದ ಈ ವ್ಯಕ್ತಿಯನ್ನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಈ ವ್ಯಕ್ತಿಗೆ ಏನು ಅನ್ನಿಸ್ತಿದೆ ಅಂದರೆ, ನೀವು ಅವ್ರನ್ನ ವೀಕಾಗಿ ನೋಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ನೀವು ಅವ್ರಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ನೀವು ಅವ್ರನ್ನ ವೀಕಾಗಿ ನೋಡ್ತಾ ಇದ್ದೀರಾ. ಹಾಗೂ ನಿಮ್ಗೇನು ಅನ್ನಿಸ್ತಾ ಇದೆ, ನಿಮಗೀಗ ಬೇಡ ಇವರು ಅಂತ ಅನ್ನಿಸ್ತಿದೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ವಾಟ್ ಸ್ಟ್ರಾಂಗ್ಲಿ ನಾನಿವತ್ತು ಪಿಕ್ ಮಾಡ್ತಾಯಿದ್ದೀನಿ. ಮೇ ಬಿ ನೀವು ಎನರ್ಜಿನ ಪುಲ್ ಕೂಡ ಮಾಡ್ಕೊಂಡಿರ್ಬೋದು. ಇವಾಗ ನೀವು ಅವ್ರಿಗೆ ಅಷ್ಟು ಪ್ರಯಾರಿಟಿ ಕೊಡದೇ ಇರ್ಬೋದು. ನನಗೂ ಸಾಕಾಗಿದೆ, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು, ನಾನು ಯಾಕೆ ಚೇಸ್ ಮಾಡಬೇಕು, ನಾನು ಯಾಕೆ ಎಲ್ಲ ಎಫರ್ಟ್ಸ್ ಹಾಕಬೇಕು, ಈ ಥರ ನೀವು ಕ್ವೆಶನ್ ಮಾಡ್ಕೊಂಡು ನಿಮ್ಮ ಎನರ್ಜಿನ ನೀವು ಡ್ರಾಬ್ಯಾಕ್ ಮಾಡ್ಕೊಂಡಿರ್ಬೋದು ಅನಿಸುತ್ತೆ. ಅಂದರೆ ಇವ್ರಿಗೆ ನೀವೇ ಇಂಪಾರ್ಟೆನ್ಸ್, ರಿಯಾಲಿಟಿ ಅಂತ ಚೆಕ್ ಮಾಡಿದ್ರೂ ಕೊಟ್ಟಿಲ್ಲ. ಇತ್ತೀಚೆಗೆ ನೀವು ಅದನ್ನು ಮಾಡ್ತಾ ಇಲ್ಲ. ಅವ್ರಿಗೆ ಆ ಥರ ಒಂದು ವೆಯ್ಟೇಜ್ನ ನಿಮ್ಮ ಲೈಫಲ್ಲಿ ಕೊಡದೇ ಇರೋದ್ರಿಂದ ಅವ್ರಿಗೆ ಆ ಒಂದು ಎಂಟಿನೆಸ್ ಪ್ರೆಸೆಂಟ್ನಲ್ಲಿ
ಫೀಲ್ ಆಗ್ತಾ ಇದೆ. ಆ ಎಂಟಿನೆಸ್ ಬರ್ತಾ ಇರೋದಕ್ಕೆ ಅವ್ರಿಗೇನು ಅನಿಸ್ತದೆ ಅಂದರೆ ನೀವು ಮೂವ್ ಆನ್ ಆಗಿಬಿಟ್ಟಿದ್ದೀರಾ, ನೀವೆಲ್ಲೋ ಹೋಗ್ತಾ ಇದ್ದೀರಾ, ನೀವು ಯಾರನ್ನೋ ಮೀಟ್ ಮಾಡ್ತಾ ಇದ್ದೀರಾ, ನೀವು ಇನ್ಯಾರ ಜೊತೆನೋ ಬೆರೀತಾ ಇದ್ದೀರಾ. ಅದರಿಂದನೇ ಈ ಥರ ಎಲ್ಲ ಓವರ್ ಥಿಂಕಿಂಗ್ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಲೈಫ್ನ ನೀವು ಇತ್ತೀಚೆಗೆ ವ್ಯಾಲ್ಯೂ ಮಾಡ್ತಾ ಇದ್ದೀರಾ. ಯು ಆರ್ ವ್ಯಾಲ್ಯೂಯಿಂಗ್ ಯೋರ್ ಲೈಫ್. ನಿಮಗೆ ಇವರು ನಡ್ಕೊಳ್ತಾ ಇರುವಂಥ ರೀತಿ ಇತ್ತೀಚೆಗೆ ಇರಲಿ, ಅವಾಗಿಂದಲೂ ಇಷ್ಟ ಆಗ್ತಾ ಇರಲಿಲ್ಲ. ನೀವು ಬಹಳ ಸಹಿಸ್ಕೊಂಡಿರೋದ್ರಿಂದಾನೇ ಈ ವ್ಯಕ್ತಿ ಬಗ್ಗೆ ನಿಮಗೆ ಒಂದು ಜಿಗುಪ್ಸೆ ಬಂದಿದೆ. ಆದರೆ ನೀವು ಎಫರ್ಟ್ಸ್ ಹಾಕಿದ್ದೀರಾ, ನೀವು ತುಂಬ ಎಫರ್ಟ್ಸ್ ಹಾಕಿ ನೀವು ತುಂಬ ಕಾಳಜಿಯಾಗಿ ಈ ವ್ಯಕ್ತಿ ಜೊತೆ ಇದ್ದಿರಿ. ಆದರೆ ಇದನ್ನು ಈ ವ್ಯಕ್ತಿ ತುಂಬಾ ಅಂಡರ್ ರೇಟ್ ಮಾಡಿಬಿಟ್ರು. ಅಂದರೆ ಅದನ್ನು ಅವರು ಲೈಕ್ ಅಷ್ಟು ಬೆಲೆ ಕೊಡಲಿಲ್ಲ, ಹಾಗೂ ಅವರು ಕೂಡ ಅದನ್ನು ಅಷ್ಟೇ ರೆಸಿಪ್ರೊಕೇಟ್ ಮಾಡಲಿಲ್ಲ. ಅಂದರೆ ಅವರು ಅದು ಗಿವ್ ಆ್ಯಂಡ್ ಟೇಕ್ ಅಂತೀವಿ, ಆ ಗಿವ್ ಆ್ಯಂಡ್ ಟೇಕ್ ಎನರ್ಜಿ ಲ್ಯಾಕ್ ಆಗಿತ್ತು ಈ ರಿಲೇಷನ್ಶಿಪ್ನಲ್ಲಿ. ಅದರಿಂದನೇ ಆ ಇಂಬ್ಯಾಲೆನ್ಸ್ ಇಬ್ಬರು ಅನುಭವಿಸಿದ್ದೀರಾ. ಸ್ಪೆಷಲಿ ನೀವು ಆ ಒಂದು ಲವ್ನ, ಆ ಒಂದು ಪ್ರೀತಿನ, ಆ ಒಂದು ಮಮತೆನ, ಆ ಒಂದು ಕೇರ್ನ ಆ ವ್ಯಕ್ತಿಗೆ ಪಾಸ್ ಮಾಡಿರೋದು ನೀವಾಗಿರೋದ್ರಿಂದ ಅವ್ರ ಲೈಫ್ನಲ್ಲಿ ಅದನ್ನು ಈಗ ಪ್ರೆಸೆಂಟ್ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಕೂಡ ನಾನು ರೀಡಿಂಗ್ನಲ್ಲಿ ಸ್ಟ್ರಾಂಗಾಗಿ ಪಿಕ್ ಮಾಡ್ತಿದ್ದೀನಿ. ಬೇಸಿಕ್ಲಿ ನೀವು ಅವರನ್ನು ನಡೆಸ್ಕೊಂಡಿದ್ದೀರ ನೋಡಿ, ಅಷ್ಟು ಕಾಳಜಿಯಿಂದ, ಪ್ರೀತಿಯಿಂದ. ಅದನ್ನೆಲ್ಲ ಅವ್ರು ಇವಾಗ ಮೆಲುಕು ಹಾಕ್ತಾಯಿದ್ದಾರೆ, ಯೋಚನೆ ಮಾಡ್ತಾಯಿದ್ದಾರೆ. ಅದು ನಾನೇನು ಮೆಸ್ ಮಾಡಿಬಿಟ್ನಾ, ಐ ಡಿಡ್ ಮೆಸ್ ಅಪ್ ಅಂತ ಅವರು ಯೋಚನೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ನೀವು ತುಂಬ ಲೈವ್ಲಿ ಪರ್ಸನ್, ನಿಮ್ಮನ್ನು ಯಾರೂ ಹೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋ ಒನ್ ಕ್ಯಾನ್ ಹೇಟ್ ಯು. ಏಕೆಂದರೆ ನಿಮಗೆ ಪ್ರೀತಿ ಬಿಟ್ಟರೆ ನಿಮ್ಗಿನ್ನೇನು ಕೊಡೋಕ್ಕೆ ಗೊತ್ತಿಲ್ಲ ನಿಮ್ಮ ಲೈಫಲ್ಲಿ. ನಿಮಗೆ ಪ್ರೀತಿ ಬಿಟ್ಟರೆ ದ್ವೇಷ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಹಠ ಮಾಡೋದು, ಜಿದ್ದು ಸಾಧಿಸೋದು, ಇದೆಲ್ಲ ನಿಮಗೆ ಬರೋದೇ ಇಲ್ಲ. ಈ ಥರದ್ದು ಒಂದು ಗುಣ ನಿಮ್ಮಲ್ಲಿಲ್ಲ. ಆದರೆ ಈ ವ್ಯಕ್ತಿಲಿ ಈ ಗುಣಗಳೆಲ್ಲ ಇದೆ. ಅದಕ್ಕೆ ನಿಮಗೂ ಅವ್ರಿಗೂ ಆ ಥರದ್ದು ಒಂದು ಕ್ಲ್ಯಾಶ್ ಆಗಿದೆ, ಡಿಫ್ರೆನ್ಸಸ್ ಆಗಿದೆ. ನಿಮ್ಗೆ ಅದಕ್ಕೆ ಅವರು ಒಂದು ಟ್ರಿಗರ್ ಕ್ರಿಯೇಟ್ ಮಾಡಿದ್ದಾರೆ. ಅದರಿಂದಾನೇ ನಿಮಗೆ ಬೇಜಾರಾಗಿ ಸಾಕಾಗೋಗಿ ನೀವು ಇವಾಗ ಎಫರ್ಟ್ಸ್ ಹಾಕೋದು ಬಿಟ್ಟಿದ್ದೀರಾ. ನೀವೇ ಇವಾಗ ಈ ವ್ಯಕ್ತಿನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಸ್ಟ್ರಾಂಗಾಗಿ ಇವತ್ತು ನಾನು ಪಿಕ್ ಮಾಡ್ತಾಯಿದ್ದೀನಿ. ನೀವು ಅದು ನಿಜ ಅಂದರೆ ಕಮೆಂಟ್ ಮಾಡಿ. ಬಿಕಾಸ್ ಐ ಆಮ್ ಸೀಯಿಂಗ್ ನೀವೇ ಇವ್ರನ್ನ ಡಿವ್ಯಾಲ್ಯೂ ಮಾಡ್ತಾಯಿದ್ದೀರಾ. ಇತ್ತೀಚೆಗೆ ನಿಮ್ಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ನಡ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ ಅಂತ ನಿಮಗೆ ಅನಿಸಿದೆ. ಅಥವಾ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋ ಅಕ್ಕಪಕ್ಕ ಇರೋರು, ಅಂದರೆ ನೀವು ತುಂಬ ನಂಬುವಂಥ ಜನರು ಆ ಥರ ಅಡ್ವೈಸ್ ಕೂಡ ಕೊಟ್ಟಿದ್ದಾರೆ ಅನಿಸುತ್ತೆ. ಆ ಥರ ಒಬ್ಸರ್ವ್ ಮಾಡಿದ್ದಾರೆ, ಅವ್ರಿಗೆ ಬೇಜಾರು ಆಗಿದೆ. ಮೇ ಬಿ ನೀವು ಇದನ್ನು ಶೇರ್ ಮಾಡ್ಕೊಂಡಿರ್ಬೋದು ಕೆಲವ್ರ ಹತ್ರ. ಅವರು ಆ ಥರ ಅಡ್ವೈಸ್ ಕೊಟ್ಟಿದ್ದಾರೆ. ನೀನು ಯಾಕೆ ಇದನ್ನೆಲ್ಲ ಸಹಿಸ್ಕೋತಾ ಇದೆಯಾ, ಬೇಡ, ನೀನು ಇನ್ನೂ ಒಳ್ಳೆ ರೀತಿಯಾಗಿರೋದ್ರಿಂದ ಇದು ನಿನಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮುಂದೆ ಅಂತ ಅವ್ರು ಆ ಥರ ಅಡ್ವೈಸ್ ಕೊಟ್ಟಿರ್ಬೋದು. ಅದರಿಂದನೇ ನಿಮಗೂ ಕೂಡ ಇದನ್ನು ತೊಗೊಳಕ್ಕಾಗ್ತಾ ಇಲ್ಲ. ಆ ಡ್ರೈನಿಂಗ್ ಎನರ್ಜಿ, ಆ ಡ್ರೈನ್ ಫೀಲ್ ನಿಮ್ಗೆ ಆಗ್ತಾಯಿದೆ. ಅಂದರೆ ಇವ್ರ ಜೊತೆ ಇತ್ತೀಚೆಗಿದ್ದಾಗ ನಿಮಗೆ ಸಫೋಕೇಟ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ನಾನು ಏನಕ್ಕಾದರೂ ಇವ್ರ ಜೊತೆ ಮಾತಾಡೋದ್ನೋ ಅನ್ನೋಂಥ ತಲೆನೋವು ಜಾಸ್ತಿ ಬರುತ್ತೆ. ಹೆಲ್ತ್ ಕಾಂಪ್ಲಿಕೇಶನ್ಸ್ ಕೂಡ ಈ ವ್ಯಕ್ತಿಯಿಂದ ಆಗಿರ್ಬೋದು. ನೀವು ಇತ್ತೀಚೆಗೆ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಅಂದರೆ ಜ್ವರ ಬರೋದು, ವೈರಲ್ ಫೀವರ್ ಆಗೋದು, ಆ ಥರ ನಿಮಗೆ ಇಂಬ್ಯಾಲೆನ್ಸ್ ರಿಲೇಟೆಡ್ ಟು ಯೋರ್ ಹೆಲ್ತ್ ಆಗಿದೆ. ಸ್ಪೆಷಲಿ ಕೆಲವರಿಗೆ ಫೀವರ್ ಕೂಡ ಬಂದಿರ್ಬೋದು. ಇದೆಲ್ಲ ಬಿಕಾಸ್ ಆಫ್ ದಿಸ್ ಪರ್ಸನ್ಸ್ ಎನರ್ಜಿ. ಅದರಿಂದನೇ ನೀವು ಯೋಚನೆ ಮಾಡ್ತಿದ್ದೀರಾ, ನಾನು ಯಾಕೆ ಇರಬೇಕಿಲ್ಲಿ, ನನಗೇನು ಇದರಿಂದ ಸಿಗುತ್ತೆ, ನನಗೆ ಬರೀ ನೋವೇ ಸಿಕ್ಕಿದೆಯಲ್ಲ. ಸೊ ಇದು ನಿಮ್ಮ ಅವರ ರಿಲೇಷನ್ಶಿಪ್ ಎನರ್ಜಿ ನಾನು ಪಿಕ್ ಮಾಡ್ತಾಯಿದ್ದೀನಿ ಕ್ಯಾಂಡಲ್ ವ್ಯಾಕ್ಸ್ನಲ್ಲಿ. ಇದನ್ನೇ ನಾನು ಪಿಕ್ ಮಾಡಿದ್ದು ಇವತ್ತು. ಸೊ ಲೆಟ್ಸ್ ಚೆಕ್ ಮೋರ್. ನಾನು ಫಸ್ಟ್ ಕೆಲವು ಮೆಸೇಜಸ್ ಪಿಕ್ ಮಾಡ್ತೀನಿ. ನಿಮಗೇನಿದೆ ಮೆಸೇಜಸ್ ನೋಡೋಣ, ಏನು ಬರುತ್ತೆ ಮೆಸೇಜಸ್ ಅಂತ ನಿಮಗೆ. ಸೊ ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಯು ನೀಡ್ ಟು ಟೇಕ್ ಯೋರ್ ಮೆಡಿಸಿನ್ಸ್ ಪ್ರಾಪರ್ಲಿ. ಓ ಮೈ ಗಾಡ್, ನಾನು ನಿಮಗೆ ಹೆಲ್ತ್ ಬಗ್ಗೆ ಈಗ ತಾನೇ ಹೇಳ್ತಾ ಇದ್ದೆ. ನಿಮಗೆ ಅಡ್ವೈಸ್ ಬಂದಿರೋದೇ ನೀವು ಸ್ವಲ್ಪ ಮೆಡಿಕೇಷನ್ಸು ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೀವು ಕನ್ಸಲ್ಟ್ ಮಾಡಿಲ್ಲ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇದೆ ಹೆಲ್ತಲ್ಲಿ. ದಯವಿಟ್ಟು ಟೇಕ್ ಕೇರ್ ಮಾಡಿ. ಏಕೆಂದರೆ ಈ ರಿಲೇಷನ್ಶಿಪ್ ನಿಮ್ಗೆ ಅಷ್ಟು ನೋವು ಉಂಟು ಮಾಡಿದೆ.
ಸಮ್ವನ್ ಇಸ್ ಗಿವಿಂಗ್ ಯು ಈವಲ್ ಐ ಅಂತ ಬರ್ತಾ ಇದೆ. ನಿಮ್ಗೆ ಯಾರೋ ಕೆಟ್ಟ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ. ಅದು ಈ ವ್ಯಕ್ತಿಯಿಂದ ಆಗಿರ್ಬೋದು, ಅಥವಾ ಈ ವ್ಯಕ್ತಿಯ ಸಂಬಂಧದಿಂದ ಆಗಿರ್ಬೋದು, ಅಥವಾ ಈ ಸಂಬಂಧನೇ ಟಾಕ್ಸಿಕ್ ಆಗಿರ್ಬೋದು ಪ್ರೆಸೆಂಟ್ ನಿಮಗೆ. ಯೋರ್ ಸ್ಪಿರಿಟ್ ಬೇಬಿ ಈಸ್ ವಾಚಿಂಗ್, ವೇಟಿಂಗ್ ಫಾರ್ ಬರ್ತ್ ಇನ್ ಟು ಯೋರ್ ಫ್ಯಾಮಿಲಿ. ಓ, ದಿಸ್ ಈಸ್ ಇಂಟ್ರೆಸ್ಟಿಂಗ್ ಮೆಸೇಜ್. ಈ ಮೆಸೇಜ್ನ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ಟೈಮಲ್ಲಿ ಬರುತ್ತೆ ಅಂತ. ಕೆಲವರಿಗೆ ಈ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಪ್ರೆಗ್ನೆನ್ಸಿ ಮೆಸೇಜ್ ಬರ್ತಾ ಇದೆ. ನೀವು ಪ್ರೆಗ್ನೆನ್ಸಿಗೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮ ಸ್ಪಿರಿಟ್ ಬೇಬಿ ಅಂದರೆ ಏನು, ನಿಮ್ಮ ಪೂರ್ವಜರ ಹುಟ್ಟಾಗತ್ತೆ ನಿಮ್ಮ ಲೈಫ್ನಲ್ಲಿ. ಅವರು ಯಾರೇ ಆಗಿರ್ಬೋದು, ನಿಮ್ಮ ತಂದೆನ ಅಥವಾ ನಿಮ್ಮ ತಾಯಿನೇನಾದ್ರು ಕಳ್ಕೊಂಡಿದ್ದೀರಾ, ನಿಮ್ಮ ಅಜ್ಜಿ, ಮುತ್ತಜ್ಜಿ, ತಾತ, ಆ ಥರ ಪೂರ್ವಜರ ಹುಟ್ಟು ನಿಮ್ಮಿಂದ ಆಗುತ್ತೆ, ನಿಮ್ಮ ಪ್ರೆಗ್ನೆನ್ಸಿಯಿಂದ ಆಗುತ್ತೆ ಅಂತ ಮೆಸೇಜ್ ಬಂದಿದೆ. ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ. ಯಾರು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಇವಾಗ ಮಾಡ್ತಾ ಇದ್ದೀರಾ ಅವ್ರಿಗಿದು. ಓಕೆ, ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ದ ಡಿಸೀಸ್ಡ್ ಫ್ಯಾಮಿಲಿ ಮೆಂಬರ್ ಆರ್ ಫ್ರೆಂಡ್ ಹ್ಯಾಸ್ ಅ ಮೆಸೇಜ್ ಫಾರ್ ಯು. ವಾವ್, ಆ್ಯಕ್ಚುಲಿ ನಿಮ್ಗೆ ಆ ಒಂದು ಫೀಲ್ ಕೂಡ ಬರ್ತಿರ್ಬೋದು. ಇತ್ತೀಚೆಗೆ ನಿಮ್ಮನ್ನು ಯಾರೋ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಪೂರ್ವಜರ ಸೋಲ್ ಅಂತ ಹೇಳ್ತೀವಲ್ಲ, ಯಾರನ್ನ ನೀವು ಕಳ್ಕೊಂಡಿದ್ದೀರ, ತುಂಬ ಪ್ರೀತಿಸ್ತಿದ್ರಿ ನೋಡಿ, ತುಂಬ ಹಚ್ಕೊಂಡಿದ್ರಿ ನೋಡಿ, ಅವರು ಬ್ಲಡ್ ರಿಲೇಟೆಡ್ ಆಗಿರಬೇಕು, ಅವರು ನಿಮಗೆ ತುಂಬ ಹತ್ತಿರ ಆಗ್ತಾ ಇದ್ದಾರೆ. ಅಂದರೆ ಅವ್ರು ನಿಮಗೆ ಯಾವುದು ಕೆಟ್ಟದಾಗಬಾರ್ದು ಅಂತ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಹೀಲ್ ಮಾಡ್ತಾ ಇದ್ದಾರೆ, ಹಾಗೂ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ನಿಮಗೂ ಸೆನ್ಸ್ ಆಗ್ತಾ ಇದೆ, ಇವ್ರ ಎನರ್ಜಿ ಸೆನ್ಸ್ ಆಗ್ತಾ ಇದೆ. ನಿಮ್ಗೆ ಆ ಥರ ಎಲ್ಲ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಬಿಕಾಸ್ ಈ ಥರ ಮೆಸೇಜ್ ಯೂಶ್ವಲಿ ಬರಲ್ಲ ರೀಡಿಂಗಲ್ಲಿ. ಬಂದಿದೆ ಅಂದರೆ ಅದಕ್ಕೇನೋ ಒಂದು ಗಾಢವಾದ ಒಂದು ಮೆಸೇಜ್ ಇದೆ ಅಲ್ಲಿ. ಅದು ನನ್ನ ನೀವು ಸೀರಿಯಸ್ಸಾಗಿ ತೊಗೊಳ್ಳೇಬೇಕಾಗತ್ತೆ. ಓಕೆ, ನಾನು ಟ್ಯಾರೋನು ಕೂಡ ಯೂಸ್ ಮಾಡಿ ಕೆಲವು ಮೆಸೇಜಸ್ನ ತೆಗಿತಿದ್ದೀನಿ. ಇನ್ನೂ ಏನು ತಿಳ್ಕೊಳ್ಳುವಂಥದ್ದಿದೆ ಈ ರಿಲೇಷನ್ಶಿಪ್ ಕುರಿತಾಗಿ ನೀವು ಅಂತ. ಲೆಟ್ ಮೀ ಸಿ ವಾಟ್ ಎಲ್ಸ್ ಯು ಶುಡ್ ನೋ ಅಂತ. ರಿಲೀಸ್ ಬರ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ನಿಮ್ಮ ಕಡೆಯಿಂದ ಈ ರಿಲೇಷನ್ಶಿಪ್ನ ನೀವೇ ಎಂಡ್ ಮಾಡಿದ್ದೀರಾ, ರಿಲೀಸ್ ಮಾಡಿದ್ದೀರಾ. ನಿಮಗೆ ಸಾಕಾಗೋಗಿದೆ, ನಂಗೆ ಫ್ರೀಡಮ್ ಬೇಕು, ನನ್ನ ಲೈಫ್ ನಂಗೆ ಚೆನ್ನಾಗಿರಬೇಕು. ನಿಮ್ಮ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ನೋಡ್ತಿರೋದಕ್ಕೆ ನಿಮಗಿದು ಇನ್ನೂ ನಿಮ್ಗೆ ತೊಗೊಳಕ್ಕಾಗಲ್ಲ ಅನಿಸೆ ನೀವು ಕಟ್ ಆಫ್ ಮಾಡ್ಕೊಂಡಿದ್ದೀರಾ. ಅದಾದ ನಂತರ 2 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಿಗೆ ಮತ್ತೆ ಬರೋದಕ್ಕೆ. ಯೋಚನೆ ಮಾಡ್ತಾ ಇದ್ದಾರೆ, ಹೇಗೆ ಬರಲಿ, ಏನು ಮಾಡಲಿ, ಹೇಗೆ ಇದನ್ನು ಫಿಕ್ಸ್ ಮಾಡಲಿ. ಯಾಕಂದರೆ ಅವ್ರಿಗೆ ನೀವು ಬೇಕು ಅನ್ನುವಂಥ ಯೋಚನೆ ಬರ್ತಾ ಇದೆ ಈಗ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಕ್ವೀನ್ ಆಫ್ ವಾಂಡ್ಸ್. ಈಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮನ್ನು ನೀವು ಚೆನ್ನಾಗಿ ಟೇಕ್ ಕೇರ್ ಮಾಡಿ, ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ. ಓಕೆ, ಹಾಗೂ ನಿಮ್ಮ ಕೆಲಸ ಕಾರ್ಯಗಳ ವಿಷಯವಾಗಿ ನೀವು ನಿಮ್ಮ ಟೈಮ್ನ ಅದಕ್ಕೆ ಸ್ಪೆಂಡ್ ಮಾಡಿ, ಅದಕ್ಕೆ ಇಟ್ಕೊಳ್ಳಿ, ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ನ. ಈ ವ್ಯಕ್ತಿನ ಪ್ರೆಸೆಂಟ್ನಲ್ಲಿ ನೀವು ಒಂದು ಪಾಸಲ್ಲಿ ಇಡೋದೇ ಒಳ್ಳೆಯದು. ಯಾಕಂದರೆ ಇದು ನಿಮ್ಮ ಮೆಂಟಲ್ ಹೆಲ್ತ್ಗೆ ಒಳ್ಳೆಯದಾಗಿಲ್ಲ ಅಂತ ಕೂಡ ಬರ್ತಾ ಇದೆ ಮೆಸೇಜ್. ಸ್ಟಾರ್ ಬರ್ತಿರೋದ್ರಿಂದ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಲೈಫ್ ನಿಮ್ಮ ಕಂಡೀಷನ್ಸಿಂದನೇ ಹೋಗುತ್ತೆ. ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಅಂದಾಗ ಅಫ್ಕೋರ್ಸ್ ಇವ್ರು ಬರ್ತಾರೆ, ಅವ್ರು ಮಾತಾಡ್ತಾರೆ. ಆದರೆ ನೀವು ನಿಮ್ಮ ಕಂಡೀಷನ್ಸ್ನ ಹಾಕಿ, ನೀವು ನಿಮಗೇನು ಬೇಕು ಅನ್ನೋದನ್ನ ವ್ಯಕ್ತಪಡಿಸಿ, ನೀವು ಕಮ್ಯುನಿಕೇಟ್ ಮಾಡಿ, ನೀವು ಹೇಳ್ಕೊಳ್ಳಿ. ಯು ಹ್ಯಾವ್ ಟು ಟೆಲ್ ಆಲ್ ದ್ಯಾಟ್. ನೀವು ಸಪ್ರೆಸ್ ಮಾಡಬಾರ್ದು. ಇನ್ನು ಮುಂದೆ ನಿಮ್ಮ ಕಂಡೀಷನ್ಸ್ ಮುಖಾಂತರವಾಗಿ ಈ ರಿಲೇಷನ್ಶಿಪ್ ಲೀಡ್ ಆಗಬೇಕು. ಸೊ ಟೇಕ್ ದ ಲೀಡ್ ಅಂತ ಬರ್ತಾ ಇದೆ. ಆ್ಯಂಡ್ ಎಸ್, ಅದೇ ಮೆಸೇಜ್ ಆಗಿದೆ. 2 ಆಫ್ ಕಪ್ಸ್ ಬರ್ತಿರೋದ್ರಿಂದ ಆಫ್ಕೋರ್ಸ್ ಈ ರಿಲೇಷನ್ಶಿಪ್ ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ. ಅವ್ರು ಬಂದೇ ಬರ್ತಾರೆ, ಒಳ್ಳೆ ರೀತಿಯಾಗಿ ಬರ್ತಾರೆ. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು, ಆಗಲೇ ಹೇಳಿದಾಗೆ ಒಳ್ಳೆ ರೀತಿಯಾಗೂ ನೀವು ಹೇಳಿ, ನನಗೆ ಈ ಥರ ಆಗ್ತಾಯಿದೆ, ನನಗೆ ಹೀಗೆ ನಡ್ಕೊಳ್ಳೋದು ನೀವು ಸರಿ ಇಲ್ಲ, ನೀವು ಈ ಥರ ಹಾರ್ಷಾಗಿ ಮಾತಾಡಿದ್ರೆ ನಾನು ಇರೋಕ್ಕಾಗೋದಿಲ್ಲ. ಸೊ ನಿಮಗೆ ಯಾವುದು ಟಾಲರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರ ವಿಷಯವಾಗಿ, ನೀವು ಅದನ್ನು ಹೇಳಿ, ಓಪನಾಗಿ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ರೀಕನ್ಸಿಲಿಯೇಷನ್ ಖಂಡಿತವಾಗ್ಲೂ ಕೆಲವರಿಗೆ 2 ಮಂತ್ಸ್ ನೋಡ್ತಾ ಇದ್ದೀನಿ, ಕೆಲವರಿಗೆ 2 ವೀಕ್ಸ್ ನೋಡ್ತಾ ಇದ್ದೀನಿ. 2 ವೀಕ್ಸ್ ಆ್ಯಂಡ್ 2 ಮಂತ್ಸ್ ಕ್ವೈಟ್ ಇಂಪಾರ್ಟೆಂಟ್. ಅದು ನಿಮ್ಮ ಮೆಸೇಜ್ ಆಗಿತ್ತು. ಇನ್ನು ಏನೇನು ಮೆಸೇಜಸ್ ಇದೆ ಅಂತ ನಾನು ನಿಮಗೆ ಹೇಳಿಬಿಡ್ತೀನಿ. ಇನ್ನು ಇಂಪಾರ್ಟೆಂಟ್ ಆಗಿರುವಂಥ ನಿಮ್ಮ ಲೈಫಿಗೆ ಏನು ಮೆಸೇಜಸ್ ಅಂತ ನೋಡಿ ಹೇಳೋಣ. ಆ್ಯಕ್ಚುಲಿ ನಾನು ಇವತ್ತು ಈಗ ರೀಡಿಂಗ್ ಮಾಡುವಾಗ ನನಗೆ ಸ್ನೇಕ್ ತುಂಬ ವಿಜುವಲೈಸೇಷನ್ ಬಂತು. ಲಿಟ್ರಲಿ ನನ್ನ ರೂಮಲ್ಲೇ ಸ್ನೇಕ್ ಬರ್ತಾ ಇದೆ ನನ್ನ ಹತ್ರ ಅನ್ನುವಂಥ ಮೆಸೇಜ್ ನನಗೆ ಆ ಫ್ಲ್ಯಾಶಸ್ ಬರ್ತಿತ್ತು ನನ್ನ ಕಣ್ಮುಂದೆ. ಓಕೆ, ಹಾಗೇ ಕಾಡಲ್ಲೂ ನಾನು ಸ್ನೇಕ್ನ ನೋಡಿದ್ದೀನಿ ಇವಾಗ.
ಓಕೆ, ಸೊ ಲೆಟ್ಸ್ ಸಿ ಏನು ಅಂತ. ಐಡೆಂಟಿಫೈ ಯುವರ್ ಹೆಲ್ತ್ ರಿಲೇಟೆಡ್ ಫಿಯರ್ಸ್. ಸಿ, ಇವತ್ತು ರೀಡಿಂಗಲ್ಲಿ ಸ್ಪೆಷಲ್ಲಾಗಿ ಹೆಲ್ತ್ ಅಂತಲೇ ತುಂಬ ಬಂತು. ನನಗೆ ಯಾಕದು ಬಂತು? ಅಫ್ಕೋರ್ಸ್ ಈ ಮೆಸೇಜ್ ನಿಮಗೆ ಅದಕ್ಕೆ ಬಂತು, ನನ್ನ ಮೈಂಡಿಗೆ ಬಂತು. ಹಾಗೂ ಆ ಸ್ನೇಕ್ ಕೂಡ ಆ ಒಂದು ಥಾಟ್ಸ್ ಬರ್ತಿರೋದ್ರಿಂದ ಏನೋ ಒಂದು ಟಾಕ್ಸಿಕ್ ಎನರ್ಜಿ ಇದೆ ಅಂತಲೇ ಮೆಸೇಜ್ ಬರ್ತಾ ಇದೆ. ಯಾರ್ದೋ ಒಂದು ಈವಲ್ ಐ ಇದೆ ಅಂತ ಕೂಡ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು. ಕೆಟ್ಟ ಕಣ್ಣಿದೆ ಅಂತ ಬರ್ತಾ ಇದೆ. ಸೊ ನೀವು ಈಗ ಡಾಕ್ಟರ್ ಹತ್ರ ಹೋಗಿಲ್ಲ ಅಂದರೆ ಒಂದು ಡಾಕ್ಟರ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ, ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ. ನೀವು ನೆಗ್ಲೆಕ್ಟ್ ಮಾಡಬೇಡಿ ಹೆಲ್ತ್ನ. ಏನೋ ಕಾಂಪ್ಲಿಕೇಟ್ ಮಾಡ್ಕೊಂಡು ಬಿಡ್ತೀರಾ ಇವಾಗ ನೀವು. ಓಕೆ, ಆಸ್ಕ್ ಯೋರ್ ಸೆಲ್ಫ್ ಇಫ್ ಯು ಆರ್ ಅಫ್ರೇಡ್ ಟು ಹೀಲ್. ಯೋರ್ ಕಾನ್ಷಿಯಸ್ ಮೈಂಡ್ ಮೇ ಸೇ ನೋ ಬಿಕಾಸ್ ದ್ಯಾಟ್ಸ್ ದ ಲಾಜಿಕಲ್ ರಿಪ್ಲೈ. But the question is, for that deeper part of you, your emotional self, which might have developed fears about becoming healthy, to explore whether you have deep-seated reasons to want to postpone healing. See, ನಿಮ್ಮಲ್ಲಿರೋದು ಏನು ಪ್ರಾಬ್ಲಮ್ ಗೊತ್ತಾ? ನೀವು ಪರವಾಗಿಲ್ಲ ಅಂತ ನೀವೆಲ್ಲ ಸಹಿಸ್ಕೊಂಡು ನೆಗ್ಲೆಕ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಲೈಫ್ನ ನೀವು ನೆಗ್ಲೆಕ್ಟ್ ಮಾಡ್ತಾಯಿದ್ದೀರಾ. ಸೊ ಏನಾಗ್ತಾಯಿದೆ ಅಂದರೆ ನಿಮ್ಮ ಲೈಫ್ನ, ನಿಮ್ಮ ಹೆಲ್ತ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇರೋದಕ್ಕೆ ಒಂದು ಹಾವು ಸುತ್ತಕೊಂಡಿದೆ. ಸಿ, ಆ್ಯಪಲ್ ಇದೆಯಲ್ಲ, ಆ್ಯಪಲ್ ಇಂಡಿಕೇಟ್ ಮಾಡ್ತಾ ಇರೋದು ನಿಮ್ಮ ಬಾಡಿನ. ಓಕೆ, ಆ್ಯಂಡ್ ಇವತ್ತು ರೀಡಿಂಗಲ್ಲಿ ನನ್ನ ಲೈಫಲ್ಲೇ ಆ ಥರ ನನಗೆ ಮೈಂಡ್ಗೆ ಆ ಥರ ನನ್ನ ಕಣ್ಮುಂದೆ ನನ್ನ ರೂಮಲ್ಲಿ ಹಾವು ಬರ್ತಾಯಿದೆ ಅಂತ ಅನ್ನಿಸ್ತಾ ಇತ್ತು. ಸೊ ನೀವು ನಿಮ್ಮ ಬಾಡಿ ಕೇರ್ ಮಾಡ್ತಾ ಇಲ್ಲ, ನೀವು ತುಂಬಾ ಪನಿಷ್ ಮಾಡ್ಕೋತೀರ. ಒಂದೊಂದು ಸಲ ನಿಮ್ಮನ್ನು ನೀವೇ ತುಂಬ ಕೀಳಾಗಿ ನೋಡ್ತೀರಾ, ನಿಮ್ಮ ಬಗ್ಗೆ ನೀವೇ ಕೆಟ್ಟದಾಗಿ ಮಾತಾಡ್ಕೋತೀರ. ನನ್ನ ಲೈಫೇ ಹೀಗೆ, ನನ್ನ ಕೈಲಿ ಇಷ್ಟೇ ಆಗೋದು, ಆ ಥರ ನೀವು ಒಂದು ಭಯದಲ್ಲೇ ಬದುಕ್ತೀರ. ಸೊ ಆ ಬಿಡುಗಡೆ ಆಗಬೇಕು. ಫಸ್ಟ್ ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಮೆಸೇಜ್, ರಿಫ್ಲೆಕ್ಟ್ ಆನ್ ಪ್ರೈಡ್ ಆ್ಯಂಡ್ ಈಗೋ ಅಂತ ಬರ್ತಾ ಇದೆ. ಟು ರಿಫ್ಲೆಕ್ಟ್ ಆನ್ ಮ್ಯಾಟರ್ಸ್ ಆಫ್ ಪ್ರೈಡ್ ಆ್ಯಂಡ್ ಈಗೋ. ಒಂದೊಂದು ಸಲ ನೀವೇನು ಮಾಡ್ತೀರಾ ಅಂದರೆ, ಬೇಡದೇ ಇರೋ ಟೈಮಲ್ಲಿ ಬೇಡದೇ ಇರೋ ರೀತಿ ಮಾತಾಡಿ ನಿಮ್ಮ ಈಗೋನಲ್ಲಿ ತಂದು ತುಂಬಾ ನಿಮ್ಮ ಕಮ್ಯುನಿಕೇಷನ್ನ ನೀವು ಸರಿ ಮಾಡ್ಕೋಬೇಕು ಫಸ್ಟ್. ಅಂದರೆ ಈಗ ಒಂದೊಂದು ಸಲ ಅಲ್ಲಿ ಮಾತು ಬೇಕಿರಲ್ಲ ನಿಮ್ಮದು, ಆದರೆ ನೀವು ಅಲ್ಲಿ ಮಾತಾಡ್ಬಿಡ್ತೀರ. ಒಂದೊಂದು ಸಲ ಒಂದೊಂದು ಟೈಮಲ್ಲಿ ಒಂದೊಂದು ಸಿಚುವೇಷನಲ್ಲಿ ನೀವು ಅಲ್ಲಿ ಮಾತಾಡಲೇಬೇಕಿರುತ್ತೆ, ಆದರೆ ನೀವು ಮಾತಾಡಿರೋದಿಲ್ಲ. ಈ ಥರ ಪ್ರಾಬ್ಲಮ್ಸ್ನ ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೋತಾ ಇದ್ದೀರಾ. ಸೊ ಏನಾಗ್ತಾಯಿದೆ ಅಂದರೆ, ನೀವು ಯಾವಾಗ ಓಪನ್ ಅಪ್ ಆಗಬೇಕು, ಯಾವಾಗ ನೀವು ನಿಲ್ಲಬೇಕು, ಆವಾಗ ನೀವು ವೀಕ್ ಆಗಿಬಿಡ್ತೀರ. ಯಾರಾದರೂ ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡ್ತಿರ್ತಾರೆ, ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ, ಸಹಿಸ್ಕೊಂಡ್ಬಿಡ್ತೀರ. ಆದರೆ ಬೇಡದೇ ಇರೋ ಟೈಮಲ್ಲಿ ನೀವು ಕಿರ್ಚಾಡೋದು, ಕೂಗಾಡೋದು, ಜಗಳ ಆಡೋದು, ಆ ಥರ ಅನ್ವಾಂಟೆಡ್ ಡ್ರಾಮಾನ ಕ್ರಿಯೇಟ್ ಮಾಡಿಬಿಡ್ತೀರ. ಸೊ ನಿಮ್ಮ ಈಗೋನ ಎಲ್ಲಿ ತರಬೇಕು, ಎಲ್ಲಿ ತಗ್ಗಬೇಕು, ಎಲ್ಲಿ ಸರಿ ಇರಬೇಕು, ಎಲ್ಲಿ ನಿಮಗೆ ನೀವೇ ನಿಲ್ಲಬೇಕು, ಇದನ್ನೆಲ್ಲ ನೀವು ಕಲಿಬೇಕಾಗತ್ತೆ. ಇಲ್ಲಾಂದರೆ ಜನ ನಿಮ್ಮ ಲೈಫ್ನ ಈ ಥರನೇ ಟ್ರೀಟ್ ಮಾಡಿಬಿಟ್ಟು ನಿಮ್ಮ ಲೈಫ್ನ ಹಾಳು ಮಾಡಿಬಿಡ್ತಾರೆ. ಲಾಸ್ಟ್ ಮೆಸೇಜ್, ಎನ್ಹ್ಯಾನ್ಸ್ ಯುವರ್ ಓ ಮೈ ಗಾಡ್. ಈ ಮೆಸೇಜ್ ಕೂಡ ನಿಮ್ಮ ಹೆಲ್ತ್ ಬಗ್ಗೆನೇ. ಮೇ ಬಿ ನೀವು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅನಿಸುತ್ತೆ, ಮೇ ಬಿ ನೀವು ಜಂಕ್ ಈಟಿಂಗ್ ಮಾಡ್ತಾ ಇದ್ದೀರೋ, ಅಥವಾ ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಬಾಡಿನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಅದಾದ ನಂತರ ಅನ್ಹೆಲ್ದಿ ಹ್ಯಾಬಿಟ್ಸ್ ಇದೆ ನಿಮಗೆ. ಮತ್ತು ಆಹಾರ ಪದ್ಧತಿ ಅಂತ ನೋಡೋಕ್ಕೆ ಹೋದಾಗ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ನೇ ಇಟ್ಕೊಂಡಿದ್ದೀರಾ. ಈಟಿಂಗ್ ಹ್ಯಾಬಿಟ್ಸ್ ಆರ್ ಬ್ಯಾಡ್ ಹ್ಯಾಬಿಟ್ಸ್. ಸೊ ಈ ಥರ ಎಲ್ಲ ನೀವು ಮಾಡ್ತಾ ಇದ್ದೀರಾ, ಇದು ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಬಿಕಾಸ್ ಇವತ್ತಿನ ರೀಡಿಂಗಲ್ಲಿ ತುಂಬ ಹೆಲ್ತ್ ಅಂತಲೇ ಬರ್ತಾ ಇದೆ. ನಾನು ಅಂದ್ಕೊಳ್ಳೇ ಇಲ್ಲ ಈ ಥರ ಟರ್ನ್ ಆಗುತ್ತೆ ರೀಡಿಂಗ್ ಅಂತ. ಸೊ ದ್ಯಾಟ್ ವಾಸ್ ಫಾರ್ ಯು. ಎನ್ಹ್ಯಾನ್ಸ್ ಯುವರ್ ಫಿಸಿಕಲ್ ಹೆಲ್ತ್ ಅಂದಾಗ ನಿಮ್ಮ ಹೆಲ್ತ್ನ ನೀವು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು. ಯೋಗ, ಎಕ್ಸಸೈಸ್ ಏನಾದರೂ ಮಾಡಿ. ತುಂಬ ನೀವು ಲೇಝಿ ಆಗ್ತಾಯಿದ್ದೀರಾ. ಮೇ ಬಿ ವೆಯ್ಟ್ ಪುಟ್ ಆನ್ ಆಗ್ತಾ ಇರ್ಬೋದು, ನೀವು ನಿದ್ದೆ ಮಾಡ್ಕೊಂಡಿದ್ದೀರೋ ಏನೋ ಗೊತ್ತಿಲ್ಲ ನೀವು ಏನು ಮಾಡ್ತಾ ಇದ್ದೀರಾ ಅಂತ. ಆದರೆ ನೀವು ಆಲಸಿಯಾಗೇ ಇದ್ದೀರಾ ಅಂತ ತೋರಿಸ್ತಾ ಇದೆ. ತುಂಬ ಲೇಝಿಯಾಗಿ ಅಯ್ಯೋ ಇರಲಿ ಅಂತ ಹಾಗೆ ನೀವು ತುಂಬಾ ಲೆಥಾರ್ಜಿಕ್ ಆಗ್ತಾ ಇದ್ದೀರಾ. ಟೈಮ್ ತುಂಬ ವೇಸ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಸಮ್ ಕೈಂಡ್ ಆಫ್ ಡಿಪ್ರೆಸ್ಡ್ ಎನರ್ಜಿ ಇದೆ, ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಟಿವ್ ಆಗಿ 1 ಗಂಟೆ ಏನಾದರೂ ವರ್ಕೌಟ್ ಮಾಡಿ, ಯೋಗ ಮಾಡಿ, ವಾಕಿಂಗ್ ಮಾಡಿ, ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದರೂ ಮಾಡಿ, ಕಮಿಟ್ ಆಗಿ ಆ ವಿಷಯಗಳಿಗೆಲ್ಲ. ನಿಮ್ಮನ್ನು ನೀವೇ ನೋಡ್ಕೊಳ್ಳಿಲ್ಲ ಅಂದರೆ ಜನ ನಿಮ್ಮನ್ನು ಹೀಗೆ ನೋಡ್ಕೊಳ್ತಾರೆ. ಓಕೆ, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.